ಹಾಯ್ ಫ್ರೆಂಡ್ಸ್, ಇವತ್ತು ಕಂಪ್ಲೇಂಟ್ ಮಾಡೋದ್ರಿಂದ ಏನೇನು ಕಳ್ಕೊತೀವಿ ನಾವು ಅಂತ ನೋಡೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ನಿಮ್ಮ ಕ್ಲೋಸ್ ಫ್ರೆಂಡ್ ಮನೆಗೆ ಹೋಗ್ತಿರ್ತೀರಾ. ನಿಮ್ಮ ಕ್ಲೋಸ್ ಫ್ರೆಂಡಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫೇವ್ರೆಟ್ ಐಸ್ ಕ್ರೀಮ್ ಇಷ್ಟ, ಅಂದರೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಅನ್ಕೊಳ್ಳಿ. ನೀವು ಎಷ್ಟು ಪ್ರಯತ್ನ ಮಾಡ್ತಿರ್ತಾನೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮೇ ತೊಗೊಂಡೋಗೋಕ್ಕೆ, ಅಥವಾ ನಿಮ್ಗೆ ಏನು ಇಷ್ಟ ಅದನ್ನು ತೊಗೊಂಡೋಗ್ತೀರಾ? ಇಲ್ಲ ಅಲ್ವಾ, ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮೇ ತೊಗೊಂಡೋಗ್ತೀರಾ. ಹಾಗೆ ದೇವರು ಕೂಡ ಅಷ್ಟೇ, ನಾವು ಪದೇ 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 ಏನು ಕೇಳ್ತಿರ್ತೀವಿ ಅದನ್ನೇ ಕೊಡ್ತಾ ಹೋಗ್ತಿರ್ತಾನೆ. ಫಾರ್ ಎಕ್ಸಾಂಪಲ್, ನಾವೀಗೆಲ್ಲ ಏನು ಮಾಡ್ತಾ ಇದ್ದೀವಿ? ದೇವ್ರೆ ಇದು ಸರಿ ಇಲ್ಲ, ದೇವ್ರೆ ಅವ್ನು ಸರಿಗಿಲ್ಲ, ದೇವ್ರೆ ಇವಳು ಸರಿಗಿಲ್ಲ, ದೇವ್ರೆ ನನ್ನ ಕೆಲಸ ಸರಿ ಇಲ್ಲ, ದೇವ್ರೆ ನಾನಿರೋ ಮನೆ ಸರಿಗಿಲ್ಲ, ದೇವ್ರೆ ನನ್ನ ಜಾಬ್ ಸರಿಗಿಲ್ಲ, ದೇವ್ರೆ ನನ್ನ ಸರ್ಕಲ್ ಸರಿಗಿಲ್ಲ ಅಂತ ಮತ್ತೆ 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 ನೀವು ಕಂಪ್ಲೇಂಟೇ ಹೇಳ್ತಿದ್ರೆ ದೇವ್ರಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಪ್ಪ ಬೇಕು ಈ ಮನುಷ್ಯನಿಗೆ, ಇರು ಕಂಪ್ಲೇಂಟೇ ಮಾಡ್ತಿದ್ದಾನೆ, ಅದನ್ನೇ ಜಾಸ್ತಿ ಕೊಡೋಣ ಅಂತ ಹೇಳಿ ಕಂಪ್ಲೇಂಟ್ ಮಾಡೋ ಅವಕಾಶಗಳನ್ನೇ ಜಾಸ್ತಿ ಕೊಡ್ತಿರ್ತಾನೆ. ಅದ್ರ ಬದಲು ನೀವು ನಿಮ್ಗೇನು ಇಷ್ಟ, ಹೇಗೆ ನಿಮ್ಮ ಫ್ರೆಂಡ್ಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದೆ, ಹಾಗೆ ನಿಮಗೇನು ಇಷ್ಟ ಅದನ್ನ ದೇವ್ರ ಹತ್ರ ಕೇಳ್ತಾ ಹೋಗಿ. ಏನು ಇಷ್ಟ ಇಲ್ಲ ಅದನ್ನ ಬಿಟ್ಬಿಡಿ. ಏನಿಷ್ಟ, ಈ ಥರ ಮನೆ ಇಷ್ಟ, ಇದೇ ಥರ ಜಾಬ್ ಇಷ್ಟ, ಇದೇ ಥರ ಹುಡುಗ ಇಷ್ಟ, ಇದೇ ಥರ ಊರಿಷ್ಟ ಅಂತ ಕೇಳ್ತಾ ಹೋಗಿ. ಆವಾಗ ದೇವರು ನಿಮಗೆ ಕೊಡ್ತಾ ಹೋಗ್ತಾನೆ. ಸೊ ಕಂಪ್ಲೇಂಟ್ನ ಬಿಟ್ಬಿಡಿ, ಕ್ಲಾರಿಟಿನ ತಗೊಳ್ಳಿ ಲೈಫಲ್ಲಿ. ಅವಾಗ ನಿಮ್ಗೆ ಅನಿಸಿದ್ದೆಲ್ಲ ಆಗುತ್ತೆ.